ಕನ್ನಡಕ್ಕೆ ಮಹಾಪ್ರಾಣಗಳ ಅಗತ್ಯ ಇದೆಯೇ? ಮೊದಲು ಈ ಧ್ವನಿಗಳನ್ನು ಕೇಳಿಸಿಕೊಳ್ಳಿ. ಕ, ಖ, ಚ, ಛ, ಟ, ಠ. ಕ ಗು, ಖ ಗು ಏನು ವ್ಯತ್ಯಾಸ? ಕ ಅಂತ ಹೇಳುವಾಗ ಸ್ವಲ್ಪ ಉಸಿರು ಹೊರಬರುತ್ತದೆ. ಇವು ಅಲ್ಪ ಪ್ರಾಣಗಳು. ಖ ಎಂದಾಗ ಹೆಚ್ಚಿನ ಉಸಿರು ಹೊರಬರುತ್ತೆ. ಅದಕ್ಕಾಗಿಯೇ ಅವುಗಳನ್ನು ಮಹಾಪ್ರಾಣ ಅಂತ ಕರೀತಾರೆ. ಆದರೆ ಕನ್ನಡಕ್ಕೆ ಇವು ನಿಜವಾಗಿಯೂ ಬೇಕೇ? ಈಗ ಈ ಪದಗಳನ್ನು ಕೇಳಿಸಿಕೊಳ್ಳಿ. ದನ, ಧನ, ಬಾನು, ಭಾನು, ಬಲೆ, ಭಲೆ. ದನ ಎಂದರೆ ಹಸು, ಧನ ಎಂದರೆ ಸಂಪತ್ತು, ಬಾನು ಆಕಾಶ, ಭಾನು ಸೂರ್ಯ, ಬಲೆ ಮೀನು ಹಿಡಿಯುವ ಬಲೆ, ಭಲೆ ಮೆಚ್ಚುಗೆಯ ಉದ್ಗಾರ. ಒಂದು ಅಲ್ಪಪ್ರಾಣ, ಮತ್ತೊಂದು ಮಹಾಪ್ರಾಣ. ಈ ಒಂದು ಧ್ವನಿ ವ್ಯತ್ಯಾಸವೇ ಪದದ ಅರ್ಥವನ್ನು ಬದಲಾಯಿಸುತ್ತದೆ. ಕನ್ನಡದಲ್ಲಿ ಮಹಾಪ್ರಾಣವಿರುವ ಪದಗಳು ಇಂದಿಗೂ ಸಾಕಷ್ಟಿವೆ. ಹಾಗಾದರೆ ಮಹಾಪ್ರಾಣಗಳನ್ನು ಕಲಿಯಬೇಕೇ? ಖಂಡಿತವಾಗಿಯೂ ಕಲಿಯಬೇಕು. ಈಗ ನಿಮ್ಮ ಸರದಿ. ಇವುಗಳಲ್ಲಿ ಮಹಾಪ್ರಾಣಗಳನ್ನು ಗುರುತಿಸಿ. ಪ, ಢ, ಟ, ಥ, ಖ, ದ, ಝ. ಎಷ್ಟು ಮಹಾಪ್ರಾಣಗಳನ್ನು ಗುರುತಿಸಿದಿರಿ?